ಎಲ್ಲ JTO ರಿವೈಸ್ಡ್ ಫೈನಲಿಸ್ಟ್ ಅಭ್ಯರ್ಥಿಗಳ ಗಮನಕ್ಕೆ, ನಿಮ್ಮ ಎಲ್ಲ ಮಾಹಿತಿ ದಾಖಲೆಗಳನ್ನು thinkiti.in ಪೋರ್ಟಲ್ನಲ್ಲಿ ಫೀಡ್ ಮಾಡಲು ತಿಳಿಸಲಾಗಿತ್ತು. ಮುಂದಿನ ಹಂತದಲ್ಲಿ ನಿಮ್ಮ ವಿದ್ಯಾರ್ಹತೆಯಾದ ಡಿಪ್ಲೊಮಾ ಮತ್ತು ITI ದಾಖಲೆಗಳನ್ನು ಹಾಗೂ ಮಾಹಿತಿಯನ್ನು ಫೀಡ್ ಮಾಡುವುದನ್ನು ನೋಡೋಣ. ಮೊದಲು ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅನ್ನು ಬಳಸಿ thinkiti.in ಪೋರ್ಟಲ್ಗೆ ಎಂಟರ್ ಆಗಿ. ಈಗಾಗಲೇ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಪೊಲೀಸ್ ವೆರಿಫಿಕೇಶನ್ಗೆ ಬೇಕಾದಂಥ ಮಾಹಿತಿ ಡೀಟೇಲ್ಸ್ ಹಾಗೂ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ಗೆ ಬೇಕಾದಂಥ ಮಾಹಿತಿ ಹಾಗೂ ಡೀಟೇಲ್ಸ್ ಫೀಡ್ ಮಾಡಿರ್ತೀರಿ ಎಂದು ಭಾವಿಸುತ್ತೇವೆ. ಇನ್ನೂ ಅಪ್ಡೇಟ್ ಮಾಡಿರದಿದ್ದರೆ ಆದಷ್ಟು ಬೇಗ ಅಪ್ಡೇಟ್ ಮಾಡಿ. ನಂತರ ನೀವು ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿದ್ದರೆ ಅಪ್ಲೋಡ್ ಫೈಲ್ಸ್ ಎಂಟರ್ ಆಗಿ. ನೀವು ಈಗಾಗಲೇ ಡಿಪ್ಲೊಮಾ ವೆರಿಫಿಕೇಶನ್ಗೆ ಅಪ್ಲೈ ಮಾಡಿರುವಂತಹ ಚಲನ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ದಂತಹ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಎಂದು ಡೌನ್ಲೋಡ್ ಮಾಡಿ ಪರಿಶೀಲಿಸಿ. ತದನಂತರ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಕ್ರಮಬದ್ಧವಾಗಿ ಸೆಮಿಸ್ಟರ್ 1 ಇಂದ ಸೆಮಿಸ್ಟರ್ 6 ವರೆಗೆ ಜೋಡಿಸಿಟ್ಟಿರತಕ್ಕಂತಹ ಡಾಕ್ಯುಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ನೀವು ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಅನ್ನು ಕ್ರಮಬದ್ಧವಾಗಿ ಜೋಡಿಸಲು ಮೇಲೆ ಕೊಟ್ಟಿರುವ ಮರ್ಜ್ PDF ಹಾಗೂ ರಿಸೈಸ್ PDF ಲಿಂಕ್ ಅನ್ನು ಬಳಸಿಕೊಳ್ಳಿ. ನಿಮ್ಮ ಮರ್ಜ್ ಮಾಡಿದಂತಹ ಡಾಕ್ಯುಮೆಂಟ್ 2000 KB ಇಂದ 10,000 KB ವರೆಗೆ ಇರುವಂತೆ ನೋಡಿಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಒಮ್ಮೆ ಡೌನ್ಲೋಡ್ ಮಾಡಿ ಪರಿಶೀಲಿಸಿ. ಹೀಗೆ ಸೆಮಿಸ್ಟರ್ 1 ಇಂದ ಸೆಮಿಸ್ಟರ್ 6 ವರೆಗೆ ಕ್ರಮಬದ್ಧವಾಗಿ ಜೋಡಿಸಿಟ್ಟಿರಬೇಕು. ಹಾಗೂ ನೀವು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿದರೆ ಅದನ್ನು ಕೂಡ ಕ್ರಮಬದ್ಧವಾಗಿ ಜೋಡಿಸಿಟ್ಟಿರಬೇಕು. ಸೆಮಿಸ್ಟರ್ 1, ಸೆಮಿಸ್ಟರ್ 1 ಅಟೆಂಪ್ಟ್ 2, ಸೆಮಿಸ್ಟರ್ 2, ಸೆಮಿಸ್ಟರ್ 3 ಹೀಗೆ. ಕಡೆಯದಾಗಿ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು. ಹೀಗೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಹಾಗೂ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿದ ಮೇಲೆ ನೀವೇನಾದರೂ ITI ವಿದ್ಯಾರ್ಹತೆಯನ್ನು ಹೊಂದಿದ್ದರೆ ನಿಮ್ಮ ITI ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ. ಅಗೈನ್ ITI ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾದರೆ ಅದು PDF ಫಾರ್ಮೆಟ್ ಅಲ್ಲಿ 600 KB ಇಂದ 5000 KB ವರೆಗೆ ಇರಬೇಕು. ಅಪ್ಲೋಡ್ ಮಾಡಿದ ನಂತರ ಡೌನ್ಲೋಡ್ ಮಾಡಿ ನೀವು ಸರಿಯಾದ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಇವಿಷ್ಟು ನಿಮ್ಮ ಎಜುಕೇಶನಲ್ ಡಾಕ್ಯುಮೆಂಟ್ಸ್. ನಂತರ ನೀವು ಡಿಪ್ಲೊಮಾ ವಿದ್ಯಾರ್ಥಿ ಹೊಂದಿದ್ದರೆ ನಿಮ್ಮ ಡಿಪ್ಲೊಮಾ ಡೀಟೇಲ್ಸ್ ಅನ್ನು ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್, ಇಯರ್ ಆಫ್ ಪಾಸಿಂಗ್, ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ನ ಸೀರಿಯಲ್ ನಂಬರ್ ಹಾಗೂ ಕೌಂಟ್, ನಿಮ್ಮ ಈಚ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಸೀರಿಯಲ್ ನಂಬರ್ ಆ್ಯಂಡ್ ಅದರ ಕೌಂಟ್. ನೀವು ಮಲ್ಟಿಪಲ್ ಅಟೆಂಪ್ಟ್ಸ್ ಅನ್ನು ಮಾಡಿದರೆ ಎಲ್ಲದರ ಸೀರಿಯಲ್ ನಂಬರ್ ಸಪರೇಟೆಡ್ ಬೈ ಕಾಮಾ. ಹೀಗೆ 6 ಸೆಮಿಸ್ಟರಿನ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಸೀರಿಯಲ್ ನಂಬರ್ ಹಾಗೂ ಕೌಂಟ್ ಎಂಟರ್ ಮಾಡಿ. ಕಡೆಯದಾಗಿ ಟೋಟಲ್ ಕೌಂಟ್ ಎಂಟರ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಅನ್ನು ಸೇರಿಸಿ ಅಪ್ಡೇಟ್ ಅಂತ ಕೊಡಿ. ತದನಂತರ ನೀವು ITI ವಿದ್ಯಾರ್ಥಿಯನ್ನು ಹೊಂದಿದ್ದರೆ ITI ಡೀಟೇಲ್ಸ್ ಟ್ಯಾಬ್ ಅನ್ನು ಎಂಟರ್ ಮಾಡಿ. ನಿಮ್ಮ NTC ರೋಲ್ ನಂಬರ್, NTC ಮಾರ್ಕ್ ಶೀಟ್ ನಂಬರ್, NTC ಇಯರ್ ಆಫ್ ಪಾಸ್, PNTC ಮಾರ್ಕ್ ಶೀಟ್ ನಂಬರ್, NAC ರೋಲ್ ನಂಬರ್, NAC ಮಾರ್ಕ್ ಶೀಟ್ ನಂಬರ್, NAC ಇಯರ್ ಆಫ್ ಪಾಸ್, PNAC ಮಾರ್ಕ್ ಶೀಟ್ ನಂಬರ್ ಇಷ್ಟನ್ನು ಎಂಟರ್ ಮಾಡಿ ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ಇಂತಿಷ್ಟು ದಾಖಲೆಗಳು, ಮಾಹಿತಿಗಳು ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ವೆರಿಫಿಕೇಶನ್ಗಾಗಿ ತುರ್ತಾಗಿ ಬೇಕಾಗಿರುತ್ತದೆ. ಆದಷ್ಟು ಬೇಗ ಇವಿಷ್ಟು ದಾಖಲೆಗಳನ್ನು, ಮಾಹಿತಿಯನ್ನು ಫೀಡ್ ಮಾಡಿ ನಂತರ ಪೋರ್ಟಲಿಂದ ಲಾಗೌಟ್ ಆಗಿ. ನೀವು ಬೋತ್ ಲಿಸ್ಟ್ ಅಭ್ಯರ್ಥಿಯಾಗಿದ್ದು ನಿಮ್ಮ ಎಲ್ಲ ವೆರಿಫಿಕೇಶನ್ ಪ್ರೊಸೆಸ್ ಪೂರ್ಣಗೊಂಡಿದ್ದರೂ ಸಹ ನಿಮ್ಮ ಎಲ್ಲ ಮಾಹಿತಿ ದಾಖಲೆಯು ಡಿಜಿಟಲ್ ಆವೃತ್ತಿಯಲ್ಲಿ ಡಿಪಾರ್ಟ್ಮೆಂಟ್ಗೆ ಅವಶ್ಯವಾಗಿರುತ್ತದೆ. ಡಿಪಾರ್ಟ್ಮೆಂಟ್ ರಿಕ್ವೈರ್ಸ್ ಡಿಜಿಟಲ್ ವರ್ಷನ್ ಆಫ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಅಂಡ್ ಇನ್ಫಾರ್ಮೇಶನ್. ಸೊ ಈಗಾಗಲೇ ವೆಬ್ಸೈಟ್ನಲ್ಲಿ ನಿರ್ದೇಶಕರು ತಿಳಿಸಿರುವಂತೆ ನಿಗದಿತ ಸಮಯ ಅಂದರೆ 28 ಏಪ್ರಿಲ್ ಸೋಮವಾರ ಸಂಜೆ 5 ಗಂಟೆವರೆಗೆ ನಿಮಗೆ ಕಾಲಾವಕಾಶ ಇದೆ. JTO ರಿವೈಸ್ಡ್ ಫೈನಲಿಸ್ಟ್ ನಲ್ಲಿ ಇರುವ 1419 ಅಭ್ಯರ್ಥಿಗಳು thinkiti.in ಪೋರ್ಟಲ್ನಲ್ಲಿ ನಿಮ್ಮ ಎಲ್ಲ ಮಾಹಿತಿ ದಾಖಲೆಗಳನ್ನು ಫೀಡ್ ಮಾಡಲು ಸೂಚಿಸಿದೆ. ಥ್ಯಾಂಕ್ ಯು.